ಇದಕ್ಕೆ ತಾವೇನು ಹೇಳ್ತೀರಿ? APMC ಎದುರು ನೆಹರು ಅವರ ಮೂರ್ತಿನ ಕೂಡಿಸಬಾರ್ದು ಅಂತ. ನೀವೆಲ್ಲ ಮಾಧ್ಯಮದವರು ಕಲಬುರಗಿಯವರೇ ಇದ್ದೀರಿ ಅಂತ ತಿಳ್ಕೊತೀನಿ. ಯಾಕಂದ್ರೆ APMCಗೆ ನಾವು ಏನಂತ ಕರಿತೀವಿ, ಗಂಜಿಗೆ ನಾವು ಏನಂತ ಕರಿತೀವಿ? ಗಂಜಿಗೆ ಹೆಸರೇನದ? ನೆಹರು ಗಂಜ್ ಅಂತಲೇ ತಾನೇ ಕರೆಯೋದು ಇವತ್ತಿನವರೆಗೂ ಕೂಡ ಬರೀ ಗಂಜ್ ಅನ್ನಲ್ಲ, ನೆಹರು ಗಂಜ್ ಅಂತಲೇ ಬೋರ್ಡೆಲ್ಲ ಇರೋದು ನಾವು ನೋಡ್ತಿರೋ ಹಂಗೆ. ನೆಹರು ಗಂಜಲ್ಲಿ ನೆಹರು ಅವ್ರ ಮೂರ್ತಿ ಕೂಡಿಸ್ಲಾರ್ದೆ ಮತ್ತು ಯಾರು ಮೂರ್ತಿ ಕೂಡಿಸ್ಬೇಕಲ್ಲಕತ್ತಾರೆ ಇವರೆಲ್ಲ? ಯಾಕಂದರೆ ಇವತ್ತಿನ ವಿಚಾರ ಅಲ್ಲ ಇದು ನಾವು ನೀವು ಹೇಳ್ತಾ ಇರಲ್ಲ. APMC ನೆಹರು ಗಂಜ್ ಸ್ಥಾಪನೆ ಆಗಿರೋದು 1931 ನಡುವೆ. ಆವಾಗ ಅಂತಂದ್ರೆ ಇವು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ 1952-53ರಲ್ಲಿ ಗಂಜ್ ಇನ್ನಷ್ಟು ಅಭಿವೃದ್ಧಿ ಮಾಡಿ ಏನು ಸಿಟಿಯಲ್ಲಿದ್ದಂಥ ಗಂಜನ್ನು ಇನ್ನೊಂದಿಷ್ಟು ಸಿಟಿಯಿಂದ ಹೊರಗೆ ಹಾಕಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಬೀದರ್ ಗಂಜನ್ನು ಗಾಂಧಿ ಗಂಜ್ ಅಂತ ಹೆಸರಿಟ್ಟರು, ಕಲಬುರಗಿ ಗಂಜಿಗೆ ನೆಹರು ಗಂಜ್ ಅಂತ ಕರೆದ್ರು, ರಾಯಚೂರು ಗಂಜಿಗೆ ರಾಜೇಂದ್ರ ಗಂಜ್ ಅಂತ ಹೆಸರಿಟ್ಟಿರೋದು ಆಗಿನ ಕಾಲದಲ್ಲಿ 1952-53ರಲ್ಲಿ. ಈಗ ಆಗಿನ ಕಾಲದಲ್ಲಿ ರಾಷ್ಟ್ರೀಯ ನಾಯಕರ ಹೆಸರಿಟ್ಟಾರ ಗಂಜಿಗೆ. ಬಟ್ ಇವತ್ತು ಆ ನೆಹರು ಗಂಜ್ ಅಂತ ಹೆಸರಿಟ್ಟ ಮೇಲೆ ಅಲ್ಲಿ ನೆಹರು ಮೂರ್ತಿ ಕುಂದಿರ್ಸ್ಲಾರ್ದೆ ಇನ್ನೇನು ಇವರ ಗುರು ಮಾನ್ಯ ಮೋದಿ ಅವ್ರ ಮೂರ್ತಿ ಕೂಡಿಸ್ಬೇಕು, ಏನು ಅವರ ಗುರು ಟ್ರಂಪ್ ಅವ್ರ ಮೂರ್ತಿ ಕೂಡ್ಸೋಕ್ಕಾಗ್ತದ? ನೆಹರು ಗಂಜಲ್ಲಿ ನೆಹರು ಅವ್ರ ಮೂರ್ತಿನೇ ಕೂಡಿಸ್ಬೇಕು, ಗಾಂಧಿ ಗಂಜಲ್ಲಿ ಗಾಂಧಿ ಅವ್ರ ಪ್ರತಿಮೆನೇ ಕೂಡಿಸ್ಬೇಕು, ಏನಂತ ರಾಜೇಂದ್ರ ಗಂಜಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರ ಮೂರ್ತಿನೇ ಕೂಡಿಸ್ಬೇಕಾಗ್ತದ. ಇದು ಇವತ್ತು ನಾವು ಮಾಡ್ತಾ ಇರೋ ಬದಲಾವಣೆ ಅಲ್ಲ. ಇದು ಹಿಂದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ವಿಚಾರ ಮಾಡಿ ಒಪ್ಪಿಗೆ ಮೇರೆಗೆ ಹೆಸರಿಟ್ಟಿರೋದು. ಇವತ್ತಿನ ತನೂ ನಾವು ಅದನ್ನು ನೆಹರು ಗಂಜ್ ಅಂತಾನೆ ಕರಿತಾ ಇರೋದು. ಈ ಕೆಲವು ಅವಿವೇಕಗಳು ಮಾಡ್ತಾ ಇರುವಂಥ ಕುತಂತ್ರ ಇದು ಅಷ್ಟೇ. ಅವರಿಗೆ ಹಿಂದಿನ ಇತಿಹಾಸ ಗೊತ್ತಿಲ್ಲ, ಏನು ಮಾತಾಡಬೇಕು ಏನು ಹೇಳಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವತ್ತಿನ ದಿನ ಏನದ ಅನ್ನೋದು ಮೊದಲು ಅಂದರೆ ಅವರಿಗೆ ಇತಿಹಾಸದ ಅಧ್ಯಯನನೇ ಇಲ್ಲ. ಅವರಿಗೆ ಇತಿಹಾಸದಲ್ಲಿ ಏನದ ಅನ್ನೋದು ಅವ್ರು ಸ್ವಲ್ಪ ಓದ್ಕೋಬೇಕು. ಅವ್ರಿಗೆ ನಾವು ಹೇಳ್ಬೇಕೇನ್ರಿ, ಗಂಜಿಗೆ ನೆಹರು ಗಂಜ್ ಅಂತ ಕರೆಯೋದು ಅವ್ರಿಗೆ ಗೊತ್ತಿಲ್ಲ. ಗಂಜಿಗೆ ಏನಂತ ಕರೀತಾರೆ? ಸುಮಾರು ವರ್ಷದಿಂದ ನಾವು ನೆಹರು ಗಂಜ್ ಅಂತಾನೆ ಗುರುತಿಸೋದು. ಇವತ್ತು ಬಂದು ಇವ್ರು ಮೂರ್ತಿ ಯಾಕೆ ಕುಂದಿರ್ಸ್ತೀರಿ ಅಂತಂದರೆ ಇನ್ನೇನು ಅವರ ವಿಶ್ವಗುರು ಮಹಾಮಾನವ ಮೋದಿಯವ್ರ ಪ್ರತಿಮೆ ಕುಂದಿರ್ಸ್ಬೇಕಾ? ಏನು ಆ ಮಹಾಗುರುವಿನ ಮಹಾಗುರು ಟ್ರಂಪ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕಾಗ್ತದ? ಆಗಲ್ಲ. ಇವರು ಯಾವ ವಿಷಯಕ್ಕೆ ಹೋರಾಟ ಮಾಡಬೇಕು ಅದನ್ನು ಹೋರಾಟ ಮಾಡಲ್ಲ. ಸಂದರ್ಭ ಬಂದಂಥ ಹೋರಾಟದಲ್ಲಿ ಅವಶ್ಯಕತೆ ಇರುವಂಥ ಹೋರಾಟ ಮಾಡದೆ ಯಾರೋ ಕೆಲವು ಅವಿವೇಕಗಳು BJP RSS ಬೆಂಬಲಿತ ಕುತಂತ್ರವಾದಿಗಳ ಮಾತು ಕೇಳ್ಕೊಂಡು ಇವರು ಬೀದಿ ಹೋರಾಟಕ್ಕೆ ಇಳಿತಾರಂತಂದರೆ ಇದು ಒಂಥರ ಅವಿವೇಕತನ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕಲಬುರಗಿಗೆ ಏನು ಕೊಡುಗೆ ಇದೆ ಅಂತ ಅವ್ರು ಕೇಳ್ತಾರಲ್ಲ, ನೆಹರು ಅವರು ಯಾವುದೋ ವಿದೇಶದವರಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜಾಗತಿಕ ಮಟ್ಟದ ಒಬ್ಬ ರಾಜಕೀಯ ಮುತ್ಸದಿ. ಅವರ ಪ್ರತಿಮೆನ ನಾವು ಬರೀ ಕಲಬುರಗಿಯಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೂಡಿಸ್ಬೋದು ರೀ. ಬೇಕಾದಷ್ಟು ಕೊಡುಗೆ ಕೊಟ್ಟಾರ ಅವ್ರ ದೇಶಕ್ಕೆ. ಅವ್ರು ಮೊದಲನೇ ಪ್ರಧಾನಮಂತ್ರಿಯಾಗಿ ಇಸ್ರೋ ತಂದರು, IIT, IIM, HAL, ಬೃಹತ್ ನೀರಾವರಿ ಯೋಜನೆಗಳು, ರಾಷ್ಟ್ರೀಯ ರಸ್ತೆಗಳು, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಎಲ್ಲ ತಂದವರು ನೆಹರು ಅವ್ರ ಕಾಲದಲ್ಲೇ ಅಲ್ಲ. ಇವತ್ತು ಅವ್ರು ಕಲಬುರಗಿಗೆ ಏನು ಕೊಡುಗೆ ಕೊಟ್ಟರೆ ಅಂದ್ರೆ, ಕಲಬುರಗಿ ಇರೋದು ಅದೇ ಭಾರತ ದೇಶದಲ್ಲಿನೇ. ಆ ಭಾರತದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಏನು ಕೊಡುಗೆ ಕೊಟ್ಟರು ಅಂತಂದ್ರೆ, ಕಲಬುರಗಿ ಏನು ಬೇರೆ ಎಲ್ಲೋ ಅದನ್ನ, ಏನು ವಿದೇಶದಲ್ಲಿ ಅದನ್ನ, ಏನು ಕಲಬುರಗಿ ಇರೋದು ಭಾರತದಲ್ಲೇ. ಭಾರತದ ಒಂದು ಭಾಗ ಕಲಬುರಗಿ ಕೂಡ. ಇಲ್ಲಿ ಅವ್ರ ಪ್ರತಿಮೆ ಅವ್ರು ಏನು ಕೊಡುಗೆ ಕೊಟ್ಟಾರಂತಂದ್ರೆ ಇಡೀ ದೇಶಕ್ಕೆ ಇನ್ನೊಂದು ವಿಷಯ ಭಾಳ ಹೇಳ್ತೀನಿ ನಾನು. ಕಲಬುರಗಿಗೆ ಏನೇನು ಕೊಡುಗೆ ಕೊಟ್ಟಾರಂತ ಈ ಅವಿವೇಕಗಳು ಒಂದಿಷ್ಟು ಜನ ಏನು ಕೇಳ್ತಾ ಇದ್ದಾರಲ್ಲ, ಇವತ್ತು ಅವರ ವಿಶ್ವಗುರು ಮಾನ್ಯ ಪ್ರಧಾನಿಯವರು ಏನೇನು ಮಾರ್ಲತ್ತಾರಲ್ಲ ಅವೆಲ್ಲ ಲಿಸ್ಟ್ ಮಾಡಿರಿ ನೀವು. ಏನೇನು ಮಾರಾಟ ಮಾಡ್ಲತ್ತಾರಲ್ಲ ಆ ಎಲ್ಲ ಲಿಸ್ಟ್ ಅವ್ರಿಗೆ ಮಾಡಕ್ಕೆ ಹೇಳ್ರಿ. ಆ ಎಲ್ಲ ಅವ್ರು ಇವತ್ತು ಏನೇನು ಮಾರಾಟ ಮಾಡರಲ್ಲ ಆ ಎಲ್ಲ ಕೊಟ್ಟಿರೋದು ನೆಹರು ಅವರ ಕೊಡುಗೆಗಳು ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ.